ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ಓ, ನೀನನ್ನು ಕರ್ಕೊಂಬಂದಿದ್ದ ಫಾರಿನ್ ಗರ್ಲ್ ಏನಾದ್ಲು ಅಂತನಾ? ಅವಳು ಕೂಡ ಆ 3 ಜನದ ತರ ಏನೋ ನೋಡಿ ಎದ್ರುಕೊಂಡು ಓಡೋದಂಗಿದೆ. ನೀನೇನ್ ಎದ್ರುಕೊಂಬೇಡ, ನಿನಗ್ ನಾನಿದ್ದೀನಿ. ಅವನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅದನ್ ಬಿಟ್ಟು ಭಯ ಪಟ್ಕೊಂಡು ಇಲ್ಲಿಂದ ಓಡೋಗೋ ಕ್ಯಾರೆಕ್ಟರ್ ನಂದಲ್ಲ. ಅಮ್ಮ, ಈ ತರ ತುಂಬಾ ನೋಡಿದೀವಿ. ಸರಿ ಆಯ್ತು, ಇವಾಗ ಈ ಗೆಸ್ಟ್ ಹೌಸ್ಗೆ ರಾಜ ನಾನು, ನೀನ್ ರಾಣಿ ಆಗಿರೋದ್ ಬೆಟರ್. ರಾಣಿ ತರ ಅಲ್ಲ, ರಾಜಮಾತೆ ಶಿವಗಾಮಿ ತರ ಇರ್ತೀನಿ. ಹೌದಾ? ನಾನ್ ಅನ್ಕೊಂಡಷ್ಟು ಸೆನ್ಸಿಟಿವ್ ಅಲ್ಲ ನೀನು, ಭಾರಿ ಇದ್ಯಾ. ನಿನ್ನಂತವನತ್ರ ನಾನು ಹೀಗೇನೆ ಇರ್ತೀನಿ, ಡೇರಿಂಗ್ ಅಂಡ್ ಡ್ಯಾಶಿಂಗ್ ಧನ ನಾನು. ಹೌದಾ? ಡೇರಿಂಗ್ ಅಂಡ್ ಡ್ಯಾಶಿಂಗ್ ದನ ಅಂತೆ, ಹುಷಾರಾಗಿ ನೋಡ್ಕೋ, ಬರ್ತೀನಿ. ಚೀ ದರಿದ್ರದವನೆ, ಆ ನಗು ನಿಲ್ಸು, ನೋಡೋದಕ್ಕಾಗ್ತಾ ಇಲ್ಲ. ಮೇಡಮ್, ಏನ್ ಹಂಗಂತಿದ್ದೀರಾ? ಹೆಂಗ್ ಕಾಣ್ತಿದ್ದೀನಿ ನಿಮ್ಗೆ? ಕೋತಿ ತಿನ್ಬಿಟ್ಟಿರೋ ಕೊಬ್ಬರಿ ಚಿಪ್ ತರ ಕಾಣ್ತಿದ್ಯಾ. నేను బ్రతికేనా? ಚಾನೆಲ್ ಏನಕ್ಕೆ ಚೇಂಜ್ ಮಾಡಿದೆ? ನಾನು ನೋಡ್ತಿದ್ದೀನಿ ತಾನೆ. ಆ ಸೀರಿಯಲ್ ನೋಡಕ್ಕಾಗ್ದೇನೆ ನಾನು ಚೇಂಜ್ ಮಾಡಿದ್ದೆ. ಆದ್ರೂ ಸೀರಿಯಲ್ ನೋಡ್ ಕಣ್ಣೀರಾಗೋ ಹೆಣ್ಮಕ್ಳನ್ನ ನಂಬಾರ್ದು ಅಂತ ನನ್ನ ಫ್ರೆಂಡ್ ಹೇಳೋದು. ಅವನೊಬ್ಬ ಮೆಂಟಲ್. ಅಷ್ಟಕ್ಕೂ ಹುಡುಗರ್ನೇ ನಂಬಾರ್ದು. ಮಾತಾಡೋ ಮಾತೆಲ್ಲ ರಾಮನ್ ತರ, ಮಾಡೋ ಕೆಲ್ಸ ಎಲ್ಲ ಕೃಷ್ಣನ್ ತರ. ಮತ್ತೆ ನೀವೆಲ್ಲ ಏನ್ ಕಮ್ಮಿನೇನಮ್ಮ? ನೋಡೋದಕ್ಕೆ ಸಾವಿತ್ರಿ ತರ ಇರ್ತೀರಾ, ಟಚ್ ಏನಾದ್ರು ಮಾಡಿದ್ರೆ ಶೂರ್ಪನಖಿಯಾಗಿ ಬದಲಾಗ್ತೀರಾ. ಸರಿ, ನಿನ್ ಹತ್ರ ಏನ್ ಮಾತು? ಫಸ್ಟ್ ರಿಮೋಟ್ ಕೊಡ್ತೀಯೋ ಇಲ್ವೋ? ಕೊಡಲ್ಲ. ಏನ್ ಮಾಡ್ಕೊಂತೀಯ ಮಾಡ್ಕೊ. ಏನ್ ಮಾಡ್ತೀನಾ? ಕೊಡೋ ಕೊಡು. ಕೊಟ್ರೆ ಸರಿ ಇವಾಗ. ಕೊಡು ಕೊಡು. ಹೇಯ್, ಕೊಡು. ಕೊಡ್ತೀಯಾ ಇಲ್ವಾ? ಕೊಡೋ. ಕೊಡು. ಇದೇನಿದು? ಒಬ್ಬರ ಮೇಲೆ ಈ ತರ ಒಳ್ಳಾಡ್ತಿದ್ದಾರೆ. ಸೂಪರ್, ಏನ್ ಹಿಡಿದಿದ್ಯಾ ಅಣ್ಣ? ನಿಮ್ಮಿಂದ ಬಿಡಿಸ್ಕೊಳಕ್ ಅವಳ ಕೈಲಾಗಲ್ಲ ಬಿಡಿ. ಸೂಪರ್. ಕೊಡು. ನಾನ್ ಕೊಡಲ್ಲ. ಅಯ್ಯೋ ಅಯ್ಯೋ, ಇವಳೆ ನನ್ ಕಡೆ ಬರ್ತಿದ್ದಾಳೆ. ಏನೋ ಕಣ್ಣಲ್ಲೇ ತಿನ್ಕೊಳ್ಳೋ ತರ ನೋಡ್ತಾ ಇದೀಯಾ? ಹಸಿವು ಬಾಸ್, ಹಸಿವು. ಆ ಮಹಾತಾಯಿ ರಾಜಮಾತೆ ಶಿವಗಾಮಿ ಅಂತ ಹೇಳಿ ಅನ್ನ ಕೂಡ ಆಗ್ತಿಲ್ಲ. ಅಂದ್ರೆ ನಮ್ಗೇನೋ ಕೊಡದೆ ಅವಳು ಒಬ್ಳೆ ತಿಂತಿದ್ದಾಳ. ಅಮ್ಮ ರಾಜಮಾತೆ, ನಮಗೂ ಸ್ವಲ್ಪ ಉಳ್ಸಮ್ಮ. ಮುಚ್ಚೋ ಬಾಯಿ. ಇವಳ ಅಜ್ಜಿ, ಇವಳೇನೋ ಕೇಳೋದು, ನಾವೇ ಹಾಕೊಂಡು ತಿನ್ನೋಣ. ಏನ್ ತಿನ್ನೋದು ನೀವು? ಬದ್ನೆಕಾಯಿ ಆಲ್ರೆಡಿ ಎಲ್ಲಾನು ಹಾಕೊಂಡಿದ್ದೀನಿ. ಒಳಗಡೆ ತಿನ್ನೋದಕ್ಕೆ ಏನೂ ಇಲ್ಲ. ಈ ಹೆಣ್ಮಕ್ಳು ಗಂಡ್ಮಕ್ಳು ಮನ್ಸ್ ಮೇಲೆ ಹೊಡಿತಾರೆ ಅಂತ ಗೊತ್ತಿತ್ತು, ಈ ತರ ಹೊಟ್ಟೆ ಮೇಲೆ ಹೊಡಿತಾರೆ ಅಂತ ಗೊತ್ತಿರ್ಲಿಲ್ಲ. ಇವಳು ನನ್ನ ಹತ್ರನೇ ಗೇಮ್ಸ್ ಆಡ್ತಿದ್ದಾಳೆ. ಇವಾಗ ನೋಡು ಇವಳು ಹೆಂಗ್ ಆಟ ಆಡ್ತೀನಿ ಅಂತ. ಸರಿ.
ಥ್ಯಾಂಕ್ಸ್. ಇಟ್ಸ್ ಓಕೆ, ರೆಸ್ಟ್ ತಗೋ. ಹ್ಮ್. నేను మగాన్నే. రవిగాడు కూడా మగాడే. అయినా సుబ్బారావుని చూసి నేర్చుకోండి. రోజు మల్లెపూలు తీసుకెళ్తాడు వాడింటికి తెలుసా? వాడు మల్లెపూలు తెచ్చేది రోజుకో మాసం కొట్టడానికి కాదు, 10 రూపాయలు ఎక్కువ వేసుకుని పక్కింటోడు అమ్మడానికి. ఆ పక్కింటోళ్ళు ఏంటి ఇంకా రాలేదు? ఎప్పుడు పక్కింట్లో గోలగోలగా ఉండేది, ఈ రోజు అసలు సందడే లేదు. చిట్టి నడుముని చూస్తున్నా, చిత్రహింసలు చస్తున్నా, కంటపడదు ఇక ఎదురే ఉన్నా. అబ్బా, ఆ జంట చూసి నేర్చుకోండి. మొగుడు పెళ్ళాలంటే ఎలా ఉండాలో వాళ్ళు ఒక ఎగ్జాంపుల్. మామూలు జంట కాదు, 2 ఆధార్ కార్డు ఫోటోలు లింక్ చేసి పెళ్లి చేసినట్టున్నారు. ఏం మాట్లాడుతున్నావా మా జంట గురించి? నెల తిరిగేటప్పటికి 5 పిల్లలకి. ಇವನೇನು ಇವಾಗ ತುಂಬಾ ಡೀಸೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಾನೆ. ಇವ್ನ್ ಆಕ್ಟ್ ಮಾಡ್ತಿದ್ದಾನಾ ಇಲ್ಲ ನಿಜವಾಗ್ಲೂ ನನ್ನ ಪ್ರೀತಿಸ್ತಿದ್ದಾನಾ? ಅಯ್ಯೋ, ನನ್ ಮನ್ಸೇನು ಪ್ರತಿ ಸರಿ ಇವನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ. ಏನಿದ್ರು ಸರಿ, ಇವನಿಂದ ದೂರ ಇರೋದೇ ಒಳ್ಳೇದು. ಏನೂ ಗೊತ್ತಿಲ್ಲ, ಈ ನಡುವೆ ತುಂಬಾ ಇಷ್ಟ ಆಗ್ತಿದ್ದಾನೆ. ನನ್ ಮನ್ಸೇನು ಅವನ್ ಕಡೆಗೆ ವಾಲ್ತಾ ಇದೆ.